ಧರ್ಮ ವಿದ್ರೋಹ, ನೀತಿಯ ಪತನ, ನಾಡಿಗೆ ನಾಡೇ ಶುಭವನ್ನು ಕೋರುವ ಈ ನಾಡ ಹಬ್ಬದಲ್ಲಿ ಅನೀತಿಯ ಉದಯ. ಗುರು ಸಂದರ್ಶನದಿಂದ ಪಾಪ ವಿಮುಕ್ತರಾಗಲು ಬಂದು ವಿಷಯ ಲೋಲರಾಗ ಬಯಸುವಿಕೆ. ನೀತಿಯು ದೇಶದ ವಜ್ರ ಕವಚ, ಧರ್ಮ ಧಾರಣೆಯು ಸಂಸ್ಥಾನದ ಭದ್ರವಾದ ಅಡಿಗಲ್ಲು. ಇವೆರಡು ಸಡಿಲಾದ ಮೇಲೆ ದೇಶವೇ ಪರದಾಸ್ಯವಾಗಬೇಕಾಗುತ್ತದೆ. ಅಧರ್ಮದಲ್ಲಿ ಅಡಿಯಿಟ್ಟು ಆಜನ್ಮ ಬಹಿಷ್ಕಾರ ಶಿಕ್ಷೆಗೆ ಗುರಿಯಾದ ವೀರಶೈವ ವಿದ್ರೋಹಿಗಳ ಪರವಾಗಿ ಶ್ರೀ ಮುರುಘರಾಜೇಂದ್ರ ಸ್ವಾಮಿಗಳನ್ನು ಬೇಡಿಕೊಳ್ಳಲು ದೊರೆಗಳು ಮಠಕ್ಕೆ ಹೋಗಿರುತ್ತಾರೆ. ದೊರೆಗಳ ಬೇಡಿಕೆಯನ್ನು ಮನ್ನಿಸಿ ಗುರುಗಳು ಬಹಿಷ್ಕಾರಾಜ್ಞೆಯನ್ನು ರದ್ದು ಮಾಡಿರುವರೇ? ಇಲ್ಲ ಇಲ್ಲ, ಧರ್ಮಪರಾಯಣರು ಆಡಿದ ಮಾತನ್ನು ಎಂದಿಗೂ ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ. ಹುಸಿಯಾಗುವ ಮಾತನ್ನೇ ಅವರು ಆಡುವುದಿಲ್ಲ. ಇಂದಿನ ಅನೀತಿ ಪ್ರಕರಣವು ಸಂಸ್ಥಾನದ ವಿನಾಶದ ಸೂಚನೆ ಎಂದು ನನ್ನ ಅಂತರಾತ್ಮವು ಸಾರುತ್ತಿದೆ. ಇದೇ ಸಮಯದಲ್ಲಿ ಅಪಾರವಾದ ಖಂಡನೆ ಹಣವನ್ನು ಕೊಡಲಿಲ್ಲವೆಂಬ ಕಾರಣದ ಮೇಲೆ ದುರ್ಗದ ಮೇಲೆ ಮತ್ತೊಮ್ಮೆ ದಂಡೆತ್ತಿ ಬರುವುದಾಗಿಯೂ ವರ್ತಮಾನ ಬಂದಿದೆ. ಅದು ಗುರು ಸಂದರ್ಶನಕ್ಕೆ ದೊರೆಗಳು ಚಿಂತಾಮುದ್ರಿತರಾಗಿ ಇತ್ತಲೇ ಬರುತ್ತಿರುವರು.